ಚಿಕ್ಕಬಳ್ಳಾಪುರದಿಂದ ಆಲೂಗಡ್ಡೆ ತುಂಬಿಕೊಂಡು ಶಿಡ್ಲಘಟ್ಟದ ಕಡೆಗೆ ಸಾಗ್ತಾ ಇದ್ದ ಕ್ಯಾಂಟರ್ ವಾಹನ ಶಿಡ್ಲಘಟ್ಟ ಕಡೆಯಿಂದ ಅಜ್ಜವಾರ ಗ್ರಾಮದ ಕಡೆ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಬರ್ತಾ ಇದ್ದಂಥ ಟಾಟಾ ಎಸಿ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಕ್ಯಾಂಟರ್ ವಾಹನ ಏಕಾಏಕಿ ಟಾಟಾ ಎಸಿಗೆ ಡಿಕ್ಕಿ ಹೊಡೆದಿದ್ದು ಟಾಟಾ ಎಸಿಯಲ್ಲಿದ್ದ 10 ಮಂದಿ ಕೂಲಿ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ತೀವ್ರತೆಗೆ ಟಾಟಾ ಎಸಿ ವಾಹನ ಹಾಗೂ ಕ್ಯಾಂಟರ್ ವಾಹನಗಳು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದ್ದು ರಸ್ತೆ ಬದಿ ನಿಲ್ಲಿಸಿದ್ದ ಟ್ಯಾಕ್ಸಿ ಕಾರಿಗೂ ಡಿಕ್ಕಿ ಹೊಡೆದ ಪರಿಣಾಮ ಆ ಕಾರು ಸಹ ನುಜ್ಜುಗಜ್ಜಾಗಿದೆ. ಮೂರ್ತಿ ಅಂತ ಇಲ್ಲೇ ವರದಳ್ಳಿ ಪಕ್ಕದಲ್ಲಿ ಇಲ್ಲಿ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಬೇಕ್ರಿಗೆ ಹೋಗಿದ್ದೆ. ಟಾಟಾ ಎಸಿ ಕಡೆಯಿಂದ ಬಂದೈತೆ, ಚಿಕ್ಕಬಳ್ಳಾಪುರದಿಂದ ಕ್ಯಾಂಟರ್ ಬಂದೈತೆ. ಬಂದು ಟಾಟಾ ಎಸಿ ಗುದ್ದಿರೋದಕ್ಕೆ ಟಾಟಾ ಎಸಿ ಬಂದು ನನ್ನ ಗಾಡಿ ಗುದ್ದೈತೆ. ಅದೇ ಜಸ್ಟ್ ಇಲ್ಲೇ ನಾನು ಗಾಡಿ ಸೈಡಿಗೆ ಹೋಗ್ಬಿಟ್ಟು ಬೇಕ್ರಿ ಹತ್ರ ಹೋಗಿದ್ದೆ. ಅವ್ರು ರಾಂಗ್ ರೂಟಲ್ಲಿ ಬಂದವರು ಟಾಟಾ ಎಸಿ ಅವರು ಚಿಕ್ಕಬಳ್ಳಾಪುರದಿಂದ ಜೋರಾಗಿ ಬಂದವ್ರೆ. ಬಂದಂಗೆ ಹೊಡೆದವ್ರು ಟಾಟಾ ಎಸಿಗೆ. ಟಾಟಾ ಎಸಿ ಬಂದು ನನ್ನ ಗಾಡಿ ಗುದ್ದೈತೆ. ಇಲ್ಲ ಜನ ಅದರಲ್ಲಿ ಒಂದು 15 ಜನ ಇದ್ರು, ಕೂಲರು ಕಾರ್ಮಿಕರು ಇದ್ದರು. ಅದೊಂದು 10 ಜನಕ್ಕೆ ಜಾಸ್ತಿ ಏಟ್ ಆಗಿತ್ತು. ಟಾಟಾ ಎಸಿಲವರು ಇಬ್ಬರು ಮೋರಿಗಳಿಗೆ ಬಿದ್ದೋಗಿದ್ರು. ಆ ಕಡೆ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಜೋರಾಗಿ ಸ್ಪೀಡಾಗೆ ಐತೆ, ಸ್ಪೀಡಾಗೆ ಬಂದೈತೆ. ಇವರು ರಾಂಗ್ ರೂಟಲ್ಲಿ ಬಂದಿದ್ದೆ, ಅದು ಗಾಡಿ ಸ್ಪೀಡಾಗಿ ಹೋಯ್ತು. ಹಂಗಾಗಿದೆ. ಎಲ್ಲ ಕೂಲಿ ಕಾರ್ಮಿಕರು ಇರೋದೆಲ್ಲ ಆಗಿದೆ. ಜಾಸ್ತಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಪಾಪ. ಒಂದು 4-5 ಜನ ಆಗಿದೆ. ಒಂದು 5-6 ಜನಕ್ಕೆ ಜಾಸ್ತಿ ಸೀರಿಯಸ್ ಅನ್ಕೊಳ್ರಿ. ಜಾಸ್ತಿ ಆಗಿದೆ. ಅದು ನರಸಿಂಹಮೂರ್ತಿ ಅಂತ. ಇನ್ನು ಅಜ್ವಾರ ಗ್ರಾಮದ ಕೂಲಿ ಕಾರ್ಮಿಕರು ಅಪಘಾತದಿಂದ ಗಂಭೀರ ಗಾಯಗಳಾಗಿ ನರಳಾಡಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯ ಸಾರ್ವಜನಿಕರ ಸಹಾಯದಿಂದ ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಅಪಘಾತ ನಡೆದ ಸ್ಥಳಕ್ಕೆ ಆಂಬ್ಯುಲೆನ್ಸ್ ತಡವಾಗಿ ಆಗಮಿಸಿದ್ದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಘಾತದಿಂದ ಕೆಲ ಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. Gracias.
ಕೆಲ್ಸಕ್ಕೆ ಹೋಗಿದ್ದೆ ಸರ್ ಬೆಳಗ್ಗೆ 6 ಗಂಟೆಗೆ 6:30 ಹೋದ್ರೆ ಸಾಯಂಕಾಲ ಕೆಲಸ ಮಾಡಿ ಸಾಯಂಕಾಲ ಬರೋ ನಾಯಿನಹಳ್ಳಿ ಗೇಟಲ್ಲಿ ಹಂಗಾಗಿದೆ ಸರ್. ಏನಕ್ಕೆ ನೀನು ಶುಂಠಿ ಕೆಲಸಕ್ಕೆ ಸರ್ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ರು? ಇದು ಜಮಕೋಟೆ ಹತ್ರ ಸರ್. ಬರೋವಾಗ ಹಂಗಾಗಿಲ್ಲ ಸರ್. ಅದೇನು ಗುದ್ದಿತ್ತು ಅನ್ನೋದು ಗೊತ್ತಿಲ್ಲ. ಎಲ್ಲರಿಗೂ ಗಾಯಗಳಾಗಿದೆ. ಎಷ್ಟೊತ್ತಲ್ಲಿ? ಇವಾಗ 6:30 7 ಗಂಟೆ ಆಗಿತ್ತೇನೋ ಸರ್. ಎಷ್ಟು ಜನ ಇದ್ರಿ? 6:30 ಆಗಿತ್ತೇನೋ. ನೀವು ಎಷ್ಟು ಜನ ಇದ್ರಿ? ನಾವು 8 ಜನ ಸರ್. ಗಂಡಸರು ಸರ್. ಟೋಟಲ್ 10 ಜನ. 10 ಜನ. 10 ಜನಕ್ಕೂ ಗಾಯ ಆಗಿದೆ. ಯಾವ ಆಗಿರ್ಬೋದು ಸರ್. 10 ಜನ. ನಿಮ್ಗೇನಾಗಿದೆ? ನನಗೂ ತಲೆಗೆ ನೋವು. ಅಲ್ಲ ಗೊತ್ತಾಗಿಲ್ಲ ನಿಮ್ಗೆ ಹೆಂಗಾಯ್ತು ಅಂತ? ನೋಡಿ ಅದೇ ಗುದ್ದೋಷ್ಟಕ್ಕೆ ನಾವು ಹಿಂದೆಗಡೆ ಕುತ್ಕೊಂಡಿದ್ವಿ ಸರ್. ಅದು ಗುದ್ದೋಷ್ಟಕ್ಕೆ ನಮ್ಮ ತಲೆ ಸುತ್ತ ಇವರೆಲ್ಲ ಆಚೆ ಬಿದ್ದೋಗಿದ್ರು. ನಾವು ಕೆಲವು ಮಾತ್ರ ಅಲ್ಲಿ ಒಳಗಿದ್ವಿ. ತಲೆ ಸುತ್ತಂಗೆ ಆಗೋದು. ಅಲ್ಲಿ ಪರಿಸ್ಥಿತಿ ಆಗಿತ್ತು ನಿಮ್ಗೆ ಗೊತ್ತಾಗಿದ ತಕ್ಷಣ? ಏನಾಗಿತ್ತು ಅನ್ನೋದು ನಮ್ಗೆ ಆಗೇ ಗೊತ್ತಾಗಿತ್ತು. ಆಮೇಲೆ ನೋಡ್ಕೊಂಡಿದ್ದು ತಲೆ ಸುತ್ತಂಗೆ ಆಗಿತ್ತು. ನಾವು ಹಿಂಗೆ ಹಿಡ್ಕೊಂಡಿದ್ರೆ ಆಮೇಲೆ ಎದ್ದೇಳಿದ್ಮೇಲೆ ನೋಡಿದ್ದು. ಎಲ್ಲ ಕೂಲಿ ಕಾರ್ಮಿಕರಕ್ಕ ನೀವೆಲ್ಲ ಕೆಲಸ ಮಾಡಕ್ಕೆ ಹೋಗಂತಾರೆ ಶುಂಠಿ ಬಿಡ್ಸೋಕ್ಕೆ? ಯಾವ ಊರಕ್ಕೆಲ್ಲ? 10 ಜನ ಅಜ್ವಾರ? ಇಲ್ಲ ಸರ್ 8 ಜನ ಅಜ್ವಾರ, ಇನ್ನಿಬ್ಬರು ಗುಂಡ್ಲುಗುರ್ಕಿ. ಒಟ್ಟಾರೆ ನಾಯನಹಳ್ಳಿ ಗ್ರಾಮದ ಬಳಿ ಸಂಭವಿಸಿದ ಈ ಭೀಕರ ಅಪಘಾತದಲ್ಲಿ 10 ಮಂದಿ ಕೂಲಿ ಕಾರ್ಮಿಕರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದು, ಗಂಭೀರವಾಗಿ ಗಾಯಗೊಂಡ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.